ನಟ ಶೋಭರಾಜ್ ಅವರ ಬಗ್ಗೆ ಬಂದಿರುವಂಥ ಅತಿ ದೊಡ್ಡ ಸುದ್ದಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹೌದು, ನಟ ಶೋಭರಾಜ್ ಅವರು ಇನ್ನು ನೆನಪಾಗಿ ಮಾತ್ರ ಉಳಿದಿರುವಂಥದ್ದು. ನಿಜಕ್ಕೂ ಏನಾಗಿದೆ ಇಲ್ಲಿ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ. ಅದಕ್ಕೆ ಮುನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಚಿತ್ರರಂಗದಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ಚಾಪನ್ನು ಮೂಡಿಸಿದ ಸಾಕಷ್ಟು ದೊಡ್ಡ ಕಲಾವಿದರಾಗಿ ಕೂಡ ಮಿಂಚಿದಂಥ ಕಲಾವಿದ ಅಂತ ಹೇಳ್ಬೋದು. ಇನ್ನು ಹಿರಿಯ ಕಲಾವಿದರಾಗಿ ಹೆಸರು ಮಾಡಿದಂಥ ಅತಿ ದೊಡ್ಡ ನಟ ಅಂತ ಹೇಳಲಾಗ್ತದೆ. ಇಂಥ ಅದ್ಭುತವಾದಂಥ ಕಲಾವಿದ ಶೋಭರಾಜ್ ಅವರು ಇನ್ನಿಲ್ಲವಾದ್ರು ಅಂತ ಹೇಳ್ಬೋದು. ಬರೋಬ್ಬರಿ 20 ವರ್ಷಗಳ ಚಿತ್ರರಂಗದಲ್ಲಿ ಅವಕಾಶಗಳ ಕೊರತೆಯಿಂದಾಗಿ ಪಾಪ ಅವ್ರಿಗೆ ಯಾರೂ ಕೂಡ ಗುರುತಿಸ್ತಾನೆ ಇಲ್ಲ ಅಂತ ಹೇಳ್ಬೋದು. ಇನ್ನು ಈ ಥರ ಸಂದರ್ಭ ಇರುವಂಥ ಸಂದರ್ಭದಲ್ಲಿ ಅವರಿಗೆ ಚಿತ್ರಗಳಲ್ಲಿ ಅವಕಾಶಗಳು ಕೂಡ ಇಲ್ಲದೇ ಆಗಿದೆ ಅಂತ ಹೇಳ್ಬೋದು. ಇನ್ನು ನಟ ಶೋಭರಾಜ್ ಅವರು ತಮ್ಮದೇ ಆದಂಥ ರೀತಿಯಲ್ಲಿ ಹೆಸರು ಮಾಡಿದಂಥ ಅತಿ ದೊಡ್ಡ ಕಲಾವಿದ ವಿಷ್ಣುವರ್ಧನ್, ಅಂಬರೀಷ್, ಶಂಕರ್ನಾಗ್, ಅನಂತ್ನಾಗ್ ಅಂತ ಮೇಯರ್ ನಾಯಕರೊಂದಿಗೆ ನಟಿಸಿದಂಥ ಶೋಭರಾಜ್ ಅವರಿಗೆ ಅವಕಾಶಗಳಿಲ್ಲದೆ ಈಗ ಸ್ವಂತ ಉದ್ಯಮವನ್ನು ಮಾಡಿಕೊಂಡು ಈಗ ಬೇರೆ ಉದ್ಯಮಗಳು ತೊಡಗಿಸ್ಕೊಂಡಿದ್ದಾರೆ. ಈ ಶೋಭರಾಜ್ ಅವರೇ ಮಾತನಾಡಿ ಅವಕಾಶಗಳು ಕೊಡ್ತಿಲ್ಲ, ಹಿರಿಯ ಕಲಾವಿದರಿಗೆ ಯಾರು ಮನೆಯೇ ಕೂಡ ಕೊಡ್ತಿಲ್ಲ, ಹಿರಿಯ ಕಲಾವಿದರಂತೂ ತಲೆನೂ ಕೂಡ ಕೆಡಿಸ್ಕೊಂತಿಲ್ಲ. ಆ ಥರ ಪರಿಸ್ಥಿತಿ ಆಗಿದೆ. ಹಾಗಾದರೆ ಸಿನಿಮಾನೇ ನಂಬ್ಕೊಂಡು ಕೂತ್ಕೊಂಡ್ರೆ ನಮ್ಮ ಜೀವನನೂ ಸಾಗಬೇಕಲ್ಲ. ಹಾಗಾಗಿ ಉದ್ಯಮದ ಕಡೆ ಒಲವು ಕೊಟ್ಟಿದ್ದೇನೆ, ಸ್ವಂತ ಉದ್ಯಮವನ್ನು ಮಾಡಿಕೊಂಡು ನಾನೇ ಸಾಕಷ್ಟು ಜನ ಕೆಲಸ ಕೊಟ್ಟಿದ್ದೇನೆ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ಹೀಗಾಗಿ ಚಿತ್ರರಂಗದಿಂದ ಏನಿಲ್ಲ.